ಹಾಯ್ ಫ್ರೆಂಡ್ಸ್, ನಾಯಿ ಮಾಂಸ ಗಲಾಟೆಯಲ್ಲಿ ಸುದ್ದಿ ಆಗ್ತಿರುವ ಪುನೀತ್ ಕುಮಾರ್ ಅಥವಾ ಪುನೀತ್ ಕೆರೆಹಳ್ಳಿ ಯಾರು? ಇವರ ಹಿನ್ನೆಲೆ ಏನು? ಹತ್ಯೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದು ಯಾಕೆ? ವೇಶ್ಯಾವಾಟಿಕೆ ನಡೆಸ್ತಿದ್ದಿದ್ದು ನಿಜಾನಾ? ಇವರನ್ನು ಜನ ಫೋನ್ ಪೇ ಗಿರಾಕಿ ಅನ್ನೋದು ಯಾಕೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪುನೀತ್ ಕೆರೆಹಳ್ಳಿ ಯಾರು? ಪುನೀತ್ ಕುಮಾರ್ ಈತ 1991ರ ಮೇ 12ರಂದು ಜನಿಸಿದ್ದು ಈಗ 33 ವರ್ಷ ವಯಸ್ಸಾಗಿದೆ. ತಂದೆ ಪುಟ್ಟ ಸಿದ್ದಪ್ಪ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕೆರೆಹಳ್ಳಿ ಇವರ ಹುಟ್ಟು ಗ್ರಾಮ. 10 ವರ್ಷ ಹುಟ್ಟೂರಲ್ಲೇ ಇದ್ದ ಪುನೀತ್ ನಂತರ ಬೆಂಗಳೂರಿಗೆ ಬಂದು ಸೆಟಲ್ ಆದ್ರು. ಬೆಂಗಳೂರಿನ ದೊಡ್ಡಣ್ಣ ವಿದ್ಯಾಸಂಸ್ಥೆಯಲ್ಲಿ ಆರಂಭಿಕ ಶಿಕ್ಷಣ ಪಡ್ಕೊಂಡ್ರು. ಆಮೇಲೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜ್ ಆಫ್ ಸೈನ್ಸ್ನಲ್ಲಿ ಕಾಲೇಜು ಶಿಕ್ಷಣ ಪಡೆದುಕೊಂಡ್ರು. ಇವರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ. ಇಂಥ ಪುನೀತ್ ನಂತರದಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಕುಟುಂಬದ ನಿರ್ವಹಣೆಯಲ್ಲಿ ತೊಡಗಿಸಿಕೊಂಡ್ರು. ಬಳಿಕ ಇವರದ್ದೇ ಆದ ಕ್ಯಾಟ್ರಿಂಗ್ ಕೆಲಸ ಮಾಡ್ತಿದ್ರು. ಆದರೆ ನಂತರದಲ್ಲಿ ಅಂದರೆ 26 ವರ್ಷವಾದ ಬಳಿಕ ಹಿಂದೂ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡ್ರು. ಹಿಂದುತ್ವದ ಹಾದಿ ಅನುಸರಿಸಿದ್ರು. ಹಸುಗಳ ರಕ್ಷಣೆ ಮಾಡಿ ಹೆಸರುವಾಸಿ. ಪುನೀತ್ ಆರಂಭದಲ್ಲಿ ತಮ್ಮನ್ನ ತಾವು ಹಿಂದುತ್ವವಾದಿ, ಗೋಮಾತೆಯ ರಕ್ಷಕ ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ನಂತರದಲ್ಲಿ ಗೋವುಗಳನ್ನು ಸಾಗಿಸುತ್ತಿದ್ದಾಗ ಅದರ ಮೇಲೆ ದಾಳಿ ನಡೆಸಿ ಗೋವುಗಳನ್ನು ರಕ್ಷಿಸೋಕೆ ಶುರು ಮಾಡಿದ್ರು. ಆ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ರು. ಈ ಮೂಲಕ ಜನರಿಗೆ ಪರಿಚಿತರಾದ್ರು. ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ಒಂದು ಸಂಘಟನೆಗೆ ಅಧ್ಯಕ್ಷರೂ ಆದ್ರು. ಇದೇ ಟೈಮಲ್ಲಿ ರಾಜ್ಯದಲ್ಲಿ ಹಲಾಲ್ ಕಟ್, ಜಟ್ಕಾ ಕಟ್ ಅನ್ನೋ ಒಂದು ವಿವಾದ ಶುರುವಾಯಿತು. ಆಗ ಅಂಗಡಿಗಳಿಗೆ ಹೋಗಿ ಪುನೀತ್ ಹಲಾಲ್ ಕಟ್ ವಿರುದ್ಧ ಪ್ರಚಾರ ಮಾಡಿದ್ರು. ಜಟ್ಕಾ ಕಟ್ ಮಾಂಸ ಮಾರುವಂತೆ ಹಿಂದೂ ವ್ಯಾಪಾರಿಗಳಿಗೆ ತಾಕೀತು ಮಾಡಿದ್ರು. ಗೋರಕ್ಷಣೆ ಹೆಸರಲ್ಲಿ ನಡೆಸಿದ್ರ ಹತ್ಯೆ. ಕಳೆದ ವರ್ಷ ಅಂದರೆ 2023ರಲ್ಲಿ ಇದ್ರಿಸ್ ಪಾಷಾ ಅನ್ನೋ ಮುಸ್ಲಿಂ ವ್ಯಾಪಾರಿ ಮಂಡ್ಯದಿಂದ ಹಸುಗಳನ್ನು ತಗೊಂಡು ತಮಿಳುನಾಡು ಕಡೆ ಹೊರಟಿದ್ರು. ಆಗ ಅವರು ನಾಪತ್ತೆಯಾಗಿ ನಂತರ ಶವವಾಗಿ ಪತ್ತೆಯಾಗಿದ್ರು. ಆದರೆ ಅವರನ್ನು ಪುನೀತ್ ಕೆರೆಹಳ್ಳಿ ಮತ್ತು ಅವರ ಸಹಚರರು ಅಡ್ಡಗಟ್ಟಿದ್ದಾರೆ. ನಂತರ ಹತ್ಯೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ಇದರ ಬೆನ್ನಲ್ಲೇ ಪುನೀತ್ ಕೆರೆಹಳ್ಳಿ ತಲೆಮರೆಸಿಕೊಂಡಿದ್ರು. ಆದರೂ ಪಟ್ಟು ಬಿಡದ ಪೊಲೀಸರು ಪುನೀತ್ ಕೆರೆಹಳ್ಳಿ ಮತ್ತು ಅವರ ಸಹಚರರನ್ನ ಅರೆಸ್ಟ್ ಮಾಡಿದ್ರು. ಈ ವೇಳೆ ಪುನೀತ್ ಕೆಲಕಾಲ ಜೈಲಿನಲ್ಲಿ ಕಳಿಬೇಕಾಯ್ತು. ನಂತರ ಹೊರಬಂದಾಗ ಮತ್ತೆ ವಿವಿಧ ಕೇಸ್ಗಳು ದಾಖಲಾದವು. ಹೀಗಾಗಿ ಮತ್ತೆ ಗೂಂಡಾ ಕಾಯ್ದೆ ಅಡಿ ಪೊಲೀಸರು ಬಂಧಿಸಿದ್ರು. ಆಗ ಮತ್ತೊಂದಷ್ಟು ದಿನ ಈ ಪುನೀತ್ ಜೈಲಿನಲ್ಲಿದ್ರು. ಫೋನ್ ಪೇ ಗಿರಾಕಿನ ದಂಧೆ ನಡೆಸ್ತಿದ್ರ? ಪುನೀತ್ ಕೆರೆಹಳ್ಳಿಯನ್ನು ಕೆಲವರು ಫೋನ್ ಪೇ ಗಿರಾಕಿ, ಗೂಗಲ್ ಪೇ ಗಿರಾಕಿ ಅಂತಲೂ ಕರೀತಾರೆ. ತಾವು ಏನೇ ಮಾಡಬೇಕಾದ್ರೂ ಅದಕ್ಕೆ ಸಂಬಂಧಪಟ್ಟವರ ಬಳಿ ದುಡ್ಡು ಪಡಿತಾರೆ, ರೋಲ್ ಕಾಲ್ ಕಲೆಕ್ಟ್ ಮಾಡ್ತಾರೆ ಅನ್ನೋ ಆರೋಪ ಕೂಡ ಇದೆ. ಅಷ್ಟೇ ಅಲ್ಲ, 2013ರಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಿದ್ದಾರೆ ಅನ್ನೋ ಆರೋಪದಲ್ಲೂ ಇವರು ಅರೆಸ್ಟ್ ಆಗಿದ್ರು. ಆದರೆ ಬೇರೆ ಯಾರೋ ದಂಧೆ ಮಾಡಿ ಕ್ಯಾಟರಿಂಗ್ ಕೆಲಸಕ್ಕೆ ಹೋಗಿದ್ದ ನಮ್ಮನ್ನು ಸಿಲುಕಿಸಿದ್ರು ಅಂತ ಪುನೀತ್ ಕೆರೆಹಳ್ಳಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಇವರ ವಿರುದ್ಧ ಬೇಗೂರು ಪೊಲೀಸ್ ಠಾಣೆಯಲ್ಲಿ 2, ಡಿಜೆಹಳ್ಳಿ, ಕಗ್ಗಲೀಪುರ, ಹಂಪಿ, ಮಳವಳ್ಳಿ, ಹಲಸೂರು, ಚಾಮರಾಜಪೇಟೆ, ಎಲೆಕ್ಟ್ರಾನಿಕ್ ಸಿಟಿ, ಸಾತನೂರು ಪೊಲೀಸ್ ಠಾಣೆಗಳಲ್ಲಿ ಒಂದೊಂದು ಪ್ರಕರಣಗಳು ದಾಖಲಾಗಿವೆ. ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಗಲಾಟೆಗಳಿಂದ, ಹೋರಾಟಗಳಿಂದ ಈ ಪುನೀತ್ ಕೆರೆಹಳ್ಳಿ ಸುದ್ದಿ ಆಗ್ತಾನೆ ಇರ್ತಾರೆ. ದೊಡ್ಡ ದೊಡ್ಡ ನಾಯಕರ ಜೊತೆ ಲಿಂಕ್. ಹಿಂದೂ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡ ಪುನೀತ್ ಕೆರೆಹಳ್ಳಿಗೆ ದೊಡ್ಡ ದೊಡ್ಡ ನಾಯಕರ ಜೊತೆ ಲಿಂಕ್ ಇದೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ರನ್ನು ಪುನೀತ್ ಅಪ್ಪಾಜಿ ಅಂತ ಕರೀತಾರೆ. ಇನ್ನು ಹಿಂದುತ್ವವಾದಿ ಚಕ್ರವರ್ತಿ ಸೂಲಿಬೆಲೆ, ಬಿಜೆಪಿಯ ನಾಯಕರಾದ ಸಿಟಿ ರವಿ, ಅಶ್ವಥ್ ನಾರಾಯಣ್, ತೇಜಸ್ವಿ ಸೂರ್ಯ ಸೇರಿದಂತೆ ಹಲವರ ಜೊತೆಗಿರೋ ಫೋಟೋಗಳು ಕೂಡ ವೈರಲ್ ಆಗಿದ್ವು. ಈಗ ಮಟನ್ನಲ್ಲಿ ನಾಯಿ ಮಾಂಸ ಗಲಾಟೆ. ಹೌದು, ಪುನೀತ್ ಕೆರೆಹಳ್ಳಿ ನಾಯಿ ಮಾಂಸ ಗಲಾಟೆಯಿಂದ ಮತ್ತೆ ಸುದ್ದಿ ಆಗಿದ್ದಾರೆ. ಮಾಧ್ಯಮಗಳಲ್ಲಿ ಚರ್ಚೆಗೆ ಭಾಗಿಯಾಗುತ್ತಿದ್ದ ಅಬ್ದುಲ್ ರಜಾಕ್ ನಿಮ್ಗೆಲ್ಲ ಗೊತ್ತೇ ಇದೆ. ಅವರು ಮಾಂಸದ ಬಿಸ್ನೆಸ್ ಮಾಡ್ತಾರೆ. ಆದರೆ ಈ ಮಾಂಸವನ್ನು ಹೊರ ರಾಜ್ಯಗಳಿಂದ ತರಿಸಲಾಗುತ್ತೆ. ಇದರಲ್ಲಿ ಕುರಿ ಮಾಂಸದ ಜೊತೆಗೆ ನಾಯಿ ಮಾಂಸ ಮಿಕ್ಸ್ ಮಾಡಿರ್ತಾರೆ. ಅದೇ ಕಾರಣಕ್ಕೆ ಅವರು ಹೋಟೆಲ್ಗಳಿಗೆ ಜಸ್ಟ್ 550 ರೂಪಾಯಿಗೆ ಮಾಂಸ ಸಪ್ಲೈ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ರೈಲ್ವೆ ಸ್ಟೇಷನ್ ಬಳಿ ಮಾಂಸ ಲೋಡ್ ಮಾಡುವಾಗ ದೊಡ್ಡ ಮಟ್ಟದ ಹೈಡ್ರಾಮಾ ನಡೆದಿದೆ.
ಇದೇ ವೇಳೆ ತಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಪುನೀತ್ರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಹಿಂದುತ್ವವಾದಿ ಅಂತ ಹೇಳಿಕೊಳ್ಳುವ ಪುನೀತ್ ಕೆರೆಹಳ್ಳಿಯ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.